ಅಂದ್ರೆ ಯೇಸು ಸ್ವಾಮಿ ಒಬ್ಬರೇ. ಹಲ್ಲೆಲೂಯಾ. ಆತನ ಒಳ್ಳೆಯವನ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಾವು ಹುಚ್ಚರಾಗಿದ್ದೇವೆ. ಹೇಳ್ರಿ, ಪಕ್ಕದಲ್ಲಿ ಕೈ ಕೊಟ್ಟು ನಾವು ಹುಚ್ಚರಾಗಿದ್ದೇವೆ. ಕೆಲವ್ರು ಏನಪ್ಪ ಪಾಸ್ಟಮ್ಮ ಈ ತರ ಹೇಳ್ಬಿಟ್ರು ಹುಚ್ಚರು ಅಂತ. ಮತ್ತೊಂದ್ಸರಿ, ನಾವು ಹುಚ್ಚರಾಗಿದ್ದೇವೆ. ಹಲ್ಲೆಲೂಯಾ. ನಿಜ ತಾನೆ? ಕ್ರಿಸ್ತನಲ್ಲಿ ನಾವೆಲ್ಲ ಹುಚ್ಚರಾಗಿದ್ದೇವೆ. ಹಲ್ಲೆಲೂಯಾ. ಲೋಕದಲ್ಲಿ ಹುಚ್ಚರಲ್ಲ, ಲೋಕದ ಕಾರ್ಯಗಳಲ್ಲಿ ಹುಚ್ಚರಾಗಿಲ್ಲ, ನಾವು ಕ್ರಿಸ್ತನಲ್ಲಿ ಹುಚ್ಚರಾಗಿದ್ದೇವೆ. ಹಲ್ಲೆಲೂಯಾ. ಶಿಲುಬೆಯ ಮಾತು ಲೋಕದ ಜನರಿಗೆ ಹುಚ್ಚು ಮಾತಾಗಿದೆ, ನನಗಾದರೂ ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯಾ. ಈ ಲೋಕ ಜನರಿಗೆ ನಮ್ಮನ್ನು ಹುಚ್ಚರಾಗಿ ನೆನೆಸ್ತಾ ಇದ್ದಾರೆ. ಲೋಕದ ಜನರೆಲ್ಲ ನಮ್ಮನ್ನು ಯಾವ ರೀತಿ ನೆನೆಸ್ತಾ ಇದ್ದಾರೆ? ಇವನೊಂದು ಹುಚ್ಚ, ಯಾವಾಗ್ಲೂ ದೇವ್ರು ದೇವ್ರು ಅಂತ ಹೋಗ್ತಾನೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅನುಭವ ಆಗಿದೆ. ಹಲ್ಲೆಲೂಯಾ. ಈ ತಲೆಗಿಲೆ ಕೆಟ್ಟೋಗೈತಾ ಹೇಳೋ ಜನಗಳು? ಏನ್ ತಲೆಗಿಲೆ ಕೆಟ್ಟೋಗೈತೆ? ಯಾವಾಗ್ಲೂ ದೇವ್ರು 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 ಹೇಳ್ಬೇಕು. ಹೌದು, ನನ್ನ ತಲೆ ಕೆಟ್ಟೋಗೈತೆ, ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ನಾನು ಹುಚ್ಚನಾಗಿದ್ದೇನೆ ಅಂತ. ಹಲ್ಲೆಲೂಯಾ. ಕೇಳಿದಿರಾ ಕೆಲವೊಬ್ರು? ಇನ್ಗೇನೋ ಆಗ್ಬಿಟ್ಟೈತೆ, ಮೈಂಡ್ ಎಲ್ಲ ಅಪ್ಸೆಟ್ ಆಗ್ಬಿಟ್ಟೈತೆ. ಯಾವಾಗ ನೋಡ್ರು ದೇವ್ರು ಚರ್ಚು ಪಾಸ್ಟ್ರು, ದೇವ್ರು ಚರ್ಚು ಪಾಸ್ಟ್ರು, ಇದೇ ಅವ್ರ ಮೈಂಡಲ್ಲಿ ಕುತ್ಕೊಬಿಟ್ಟಿದೆ. ಎಲ್ಲೋ ಏನೋ ಪಾಸ್ಟ್ರು ಏನೋ ನರ ಲೂಸ್ ಮಾಡ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ನೀವು ಹೇಳ್ಬೇಕು ಅವ್ರ ಹತ್ರ ನೋಡ್ಬಿಟ್ಟು, ನನ್ನ ಪಾಸ್ಟ್ ನರ ಲೂಸ್ ಮಾಡಿಲ್ಲ, ವಾಕ್ಯದನ್ನ ನರ ಲೂಸ್ ಮಾಡಿಕೊಂಡು ದೇವ್ರನ್ನೇ ನೋಡ್ಕೊಂಡು ಹುಚ್ಚನಾಗಿ ಮಾರ್ಪಟ್ಟಿದ್ದೇನೆ ಎಂಬುದಾಗಿ ಹೇಳಿ. ಹಲ್ಲೆಲೂಯಾ. ಎಷ್ಟು ಜನ ಆ ರೀತಿ ಇರುವುದಕ್ಕೆ ಸಾಧ್ಯ? ಹಲ್ಲೆಲೂಯಾ. ನಾವು ಯಾವ ರೀತಿ ಹುಚ್ಚರು? ಈಗ ನಮ್ಮ ಸಭೆಗೆ ಯಾರೋ ಒಬ್ರು ಕುಂಡ್ರು, ಕಾಲೇ ಇಲ್ಲ ಒಬ್ರು ಬರ್ತಾರೆ ನಮ್ಮ ಸಭೆಗೆ. ಆಮೇಲೆ ಹೇಳ್ರಿ, ಬರೋದು ಬೇಡವಾ? ಹಲ್ಲೆಲೂಯಾ. ಒಬ್ರು ಬರ್ತಾರೆ, ಅವ್ರಿಗೆ ಕಾಲೇ ನಡೆಯೋಕ್ಕೆ ಆಗಲ್ಲ ಸುಮಾರು ವರ್ಷಗಳಿಂದ. ನಮಗೆಲ್ಲ ಏನು ಅನೇಕ ಜನಗಳು ಸೇರಿ ಬಂದಿರ್ತಾರೆ, ಅನ್ಯ ಜನರು ಹೊಸಬ್ರೆಲ್ಲ ಸೇರಿ ಬಂದಿರ್ತಾರೆ. ಪಾಸ್ಟಲ್ಲಿ ನಿಂತ್ಕೊಂಡು ಆ ಮಗನಿಗೆ ಕಾಲು ಬರುತ್ತೆ, ನೀವು ನಂಬುತ್ತೀರಾ? ಪಾಸ್ಟ್ ಹೇಳ್ತಾರೆ, ಯೇಸುವಿನ ನಾಮದಲ್ಲಿ ಹೇಳ್ತೇನೆ, ಆ ಮಗನಿಗೆ ಕಾಲು ಬರುತ್ತೆ, ನೀವು ನಂಬುತ್ತೀರಾ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ? ಅನ್ಯ ಜನರು ನೋಡ್ಬಿಟ್ಟು ಏನು ಹೇಳ್ತಾರೆ? ಎಲ್ಲ ಉಚ್ಕಿ ಚಿಡಿದ್ಬಿಟ್ಟೈತೆ ಪಾಸ್ಟ್ಗೆ. ಹಲ್ಲೆಲೂಯಾ. ಹಂಗೆ ತಾನೆ ಅನ್ನೋದು. ಎಲ್ಲೋ ಪಾಸ್ಟ್ಗೆ ಹುಚ್ಚಿಡಿದ್ಬಿಟ್ಟೈತೆ, ಅದು ಹೆಂಗೆ ಬಂದ್ಬಿಡುತ್ತೆ ಕಾಲು? ಡಾಕ್ಟ್ರ್ ಕೇಳೇ ಆಗಲ್ಲ ಅಂತ ಹೇಳೋರೆ, ಡಾಕ್ಟ್ರೇ ನೀನು ನಡೆಯಲ್ಲ ಅಂತ ಹೇಳ್ಬಿಟ್ಟವ್ರೆ, ಡಾಕ್ಟ್ರೇ ನಿನ್ನಷ್ಟೇ ಅಂತ ಹೇಳ್ಬಿಟ್ಟವ್ರೆ. ಎಲ್ಲೋ ಪಾಸ್ಟ್ಗೆ ಏನೋ ಆಗ್ಬಿಟ್ಟಿದೆ, ಅದಕ್ಕೆ ನೀನು ಎದ್ದು ನಡೀತೀಯಾ, ನೀನು ವಾಸಿ ಆಗ್ತೀಯಾ ಅಂತ ಹೇಳಿದ್ದಾರೆ. ಹಲ್ಲೆಲೂಯಾ. ಈ ರೀತಿ ಅನೇಕ ಜನಗಳು ಹೇಳ್ತಾರೆ. ಬಟ್ ನನ್ನ ದೇವರು ಹೇಳ್ತಾರೆ, ಡಾಕ್ಟ್ರ್ ಕೈಲಿ ಆಗದೆ ಇರೋದನ್ನ ನಾನು ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಡಾಕ್ಟ್ರ್ ಕೈಲಿ ಆಗಲ್ಲ, ಬಟ್ ನಾನು ಮಾಡ್ತೇನೆ. ನಾವು ಆತನನ್ನು ಹೆಚ್ಚಾಗಿ ನಂಬುವವರಿಂದ ನಾವೇನಾಗ್ಬಿಟ್ಟಿದ್ದೀವಿ? ಹುಚ್ಚರಾಗ್ಬಿಟ್ಟಿದ್ದೀವಿ. ಯಾವಾಗಲೂ ಏಸು. ಈ ಹುಚ್ಚನ ಬಗ್ಗೆ ಎಲ್ರು ಗೊತ್ತಲ್ಲ, ಹುಚ್ಚ ಅವನಿಗೇನು ಗೊತ್ತಿರಲ್ಲ. ಹುಚ್ಚನ್ಗೆ ನಾವೇನು ಹೇಳಿದ್ರು ಅರ್ಥ ಆಗಲ್ಲ. ನೀನು ಎಷ್ಟೇ ಬೈಯಿ, ಹೋಗು, ತಲೆ ಕೆರ್ಕೊಂಡು ಹೋಗ್ತಾ ಇರ್ತಾನೆ. ನೀನೇನೇ ಅನ್ನೋ, ಹೋಗು. ಅವನಿಗೆ ಒಳ್ಳೆಯವ್ರು ಕೆಟ್ಟದ್ದು ಮಾಡಬೇಕು, ಇಂಥವ್ರಿಗೆ ಒಳ್ಳೆ, ಅವ್ರಿಗೇನು ಗೊತ್ತಿರಲ್ಲ. ಯಾಕೆ ಅವ್ನು ಹುಚ್ಚ. ಅವ್ನು ಬರೀ ಏನೋ ಸ್ವಲ್ಪ ತಿನ್ನಬೇಕು, ನನ್ನ ಪಾಡಿಗೆ ನಾನು ಎಲ್ಲ ಕಡೆ ಓಡಾಡಬೇಕು, ಅವನಿಗಿರೋದು ಮೈಂಡ್ ಅದೊಂದೇ. ಹಲ್ಲೆಲೂಯಾ. ನಾವು ಕೂಡ ಯೇಸು ಕ್ರಿಸ್ತನಲ್ಲಿ ಅದೇ ರೀತಿಯಾಗಿ ಮಾರ್ಪಡಬೇಕು. ನಮ್ಗೆ ಯೇಸು ಸ್ವಾಮಿ ಒಬ್ಬರೇ. ನಾನು ಯೇಸುವಿನಲ್ಲಿ ಹುಚ್ಚನಾಗ್ಬಿಟ್ಟಿದ್ದೀನಿ, ನಾನು ಯೇಸು ಸ್ವಾಮಿ ಒಳಗಡೆ ಹೋಗ್ಬಿಟ್ಟಿದ್ದೀನಿ. ನನ್ನ ಲೋಕ ಏನು ಬೇಡ, ನನಗೆ ಯೇಸು ಸ್ವಾಮಿ ಒಬ್ಬರೇ. ಆತನ ವಾಕ್ಯ, ನನ್ನ ಪ್ರಾರ್ಥನೆ, ಸಭೆ, ದೇವರು. ನಾನೊಬ್ರು ಕೆಟ್ಟದ್ದು ನಾನು ಬಯಸಲ್ಲ, ಒಬ್ರು ನಾನು ಕೆಟ್ಟದ್ದಾಗಬೇಕು ಅಂತ ನೆನೆಸಲ್ಲ, ನಾನು ಒಬ್ರಿಗೆ ಚುಚ್ಚಿ ಮಾತಾಡಲ್ಲ, ಒಬ್ರು ನಾನು ಅಯ್ಯವ್ರು ಹಾಳಾಗೋಗ್ರಿ ಅಂತ ಹೇಳಲ್ಲ. ಹಲ್ಲೆಲೂಯಾ. ಅಂಥ ಹುಚ್ಚರುಗಳಾಗಿ ನಾವು ಮಾರ್ಪಡಬೇಕು. ಈಗೆಲ್ಲ ಹುಚ್ಚರಿಲ್ಲ, ಈಗೆಲ್ಲ 20-30 ವರ್ಷಗಳ ಹಿಂದೆ ಹೋಯಿತು. ಆಗ 30-40 ವರ್ಷಗಳ ಹಿಂದೆ ಇರುವಂಥ ವಿಶ್ವಾಸಿಗಳು, ಆವಾಗಿರುವಂಥ ಸೇವಕರು ಇವಾಗಿಲ್ಲ. ಹಲ್ಲೆಲೂಯಾ. ಅವಾಗೆಲ್ಲ ಯೇಸು ಅಂದ್ರೆ ಭಯ ಪಡ್ತಾ ಇದ್ರು, ಸಭೆ ಅಂದ್ರೆ ಭಯ ಪಡ್ತಾ ಇದ್ರು. ಬಟ್ ಇವಾಗೆಲ್ಲ ಅದಿಲ್ಲ. ಈಗೆಲ್ಲ ಲೋಕದ ಹುಚ್ಚು ಜಾಸ್ತಿ. ನಮಗೆ ಲೋಕದ ಕಾರ್ಯಗಳ ಮೇಲೆ ಹುಚ್ಚು ಜಾಸ್ತಿ. ಅದು ಹಿಂಗಿರ್ಬೇಕು, ಇದು ಹಿಂಗಿರ್ಬೇಕು, ನನ್ನ ಮನೆ ಹಿಂಗಿರ್ಬೇಕು, ಅದು ಒಳ್ಳೇದೇ. ಬಟ್ ನಮ್ಗೆ ಹುಚ್ಚು, ನನ್ನ ಮನೆ ಹಿಂಗೆ ನಾನು ಮಾಡಿಟ್ಟಿರ್ಬೇಕು, ನಾನು ಇದೇ ಥರ ಇರಬೇಕು, ನಾನು ಅವ್ರಿಗಿನ್ನ ಚೆನ್ನಾಗಿರ್ಬೇಕು, ಅವ್ರು ನನಗಿನ್ನ ಚೆನ್ನಾಗಿರಬಾರ್ದು, ಅವ್ರ ಕುಟುಂಬ ನನಗಿನ್ನ ಚೆನ್ನಾಗಾಗಬಾರ್ದು, ನಾನೊಬ್ಬಳೇ ಚೆನ್ನಾಗಿರ್ಬೇಕು. ಈ ಹುಚ್ಚು ಅನೇಕರಲ್ಲಿದೆ. ಹಲ್ಲೆಲೂಯಾ. ನಾನೊಬ್ಬಳೇ ಚೆನ್ನಾಗಿರ್ಬೇಕು. ಯೆಹೋಶುವನು ಹೇಳ್ದಂಗೆ, ನಾನು ನನ್ನ ಮನೆಯವರು ಮಾತ್ರ ಯೆಹೋವನನ್ನೇ ಸೇವಿಸುವೆವು. ಅಷ್ಟೇ. ಲೋಕದ ಕಾರ್ಯಗಳಲ್ಲಿ ಹುಚ್ಚರಾಗಿ ಮಾರ್ಪಟ್ಟು ಲೋಕದ ಹಿಂದೆ ನಾವೇನು ಮಾಡ್ತಾ ಇದ್ದೇವೆ? ಓಡ್ತಾ ಇದ್ದೇವೆ, ಹುಚ್ಚರಾಗಿ ಓಡ್ತಾ ಇದ್ದೇವೆ. ಬಟ್ ಬಿಡುಗಡೆನೇ ನಮಗೆ ಸಿಕ್ಕಿಲ್ಲ. ಓಡ್ತಾನೆ ಇದ್ದೇವೆ ಲೋಕದ ಹಿಂದೆ. ಹುಚ್ಚ ಯಾವ ರೀತಿ ಅಲಿತಾ ಇದ್ರೆ ನಾವು ಅದೇ ರೀತಿಯಾಗಿ ಅಲಿತಾ ಇದ್ದೇವೆ. ಬಟ್ ನಮಗೆ ಬಿಡುಗಡೆ ಸಿಕ್ಕಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನೇಕ ಕಡೆಗಳಿಗೆ ಹೋಗ್ತಾ ಇದೆಯಾ?
ನೀ ಏನೇನೋ ಮಾಡ್ತಾ ಇದೀಯ, ಬಟ್ ನಿನಗೆ ಬಿಡುಗಡೆ ಸಿಗ್ತಾ ಇಲ್ಲ. ಹಾಲೆಲೂಯ. ಯಾಕಂದ್ರೆ ನಾವು ಲೋಕದ ಕಾರ್ಯಗಳಲ್ಲಿ ಹುಚ್ಚರಾಗಿ ಮಾರ್ಪಟ್ಬಿಟ್ಟಿದ್ದೀವಿ. ತಿನ್ನಬೇಕು, ಕುಡಿಬೇಕು, ಜಾಲಿ ಜಾಲಿ, ಎಲ್ಲ ಯಾರು ಹೇಳ್ದಂಗೆ ಜಾಲಿ ಜಾಲಿ, ಎಲ್ಲ ಖಾಲಿ ಖಾಲಿ ಅನ್ನಂಗೆ ಜಾಲಿ ಜಾಲಿಯಾಗಿರ್ಬೇಕು. ತಿನ್ನಬೇಕು, ಉಣಬೇಕು, ಕುಡಿಬೇಕು, ಮಲ್ಕೋಬೇಕು. ಹಾಲೆಲೂಯ. ಅಂತ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀನು ನನ್ನ ಪರ್ವತದಲ್ಲಿ ವಾಸಿಸುವುದಕ್ಕೆ ನೀನು ಯೋಗ್ಯನಲ್ಲ ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅಂಥವನು ನನ್ನ ಸಭೆಯಲ್ಲಿ ವಾಸಿಸುವುದಕ್ಕೆ ಯೋಗ್ಯನಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾವು ಯೋಗ್ಯರಾಗಿ ಮಾರ್ಪಡ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತನೇ ನಾವು ಹುಚ್ಚರಾಗಿ ಮಾರ್ಪಡ್ಬೇಕು. ಆತನೇ ಎಲ್ಲವೂ, ಆತನೇ ಸರ್ವಸ್ವವು ಎಂಬುದಾಗಿ ಹೇಳಿ ನಾವು ತಿಳ್ಕೊಳ್ಬೇಕು. ಹಾಲೆಲೂಯ. ಆತ ನಮ್ಗೆಲ್ಲ ಕೊಟ್ಬಿಟ್ಟಿದ್ದಾನೆ ರೀ, ನಮ್ಗೆ ಅದು ಯೂಸ್ ಮಾಡ್ಕೊಳಕ್ ಬರ್ತಾ ಇಲ್ಲ. ಈ ಲೋಕ ಎಲ್ಲ ಯಾರು ಸೃಷ್ಟಿ ಮಾಡಿದ್ದು? ಬಾಯ್ ತೆಗೆದೇಳಿ, ಈ ಲೋಕನೆಲ್ಲ ಯಾರು ಸೃಷ್ಟಿ ಮಾಡಿದ್ದು? ಕೆಲವೊಬ್ರು ಡೌಟು, ಲೋಕ ಎಲ್ಲ ಯಾರು ಸೃಷ್ಟಿ ಮಾಡಿದ್ದು? ಯೇಸು ಸ್ವಾಮಿ ಯಾರಾಗಿದ್ದಾರೆ? ದೇವರು. ಯೇಸು ಸ್ವಾಮಿ ನಮ್ಮ ಅಪ್ಪ ಆಗಿದೆ. ನಮ್ಮ ಅಪ್ಪ ಅನ್ನೋರು ಯೇಸು ಸ್ವಾಮಿ ನನಗೆ ತಂದೆ, ಯೇಸು ಸ್ವಾಮಿ ನನಗೆ ಅಪ್ಪ. ಹಾಲೆಲೂಯ. ಈ ಲೋಕನೆಲ್ಲ ಸೃಷ್ಟಿ ಮಾಡಿದ ಆತನೇ. ಸಮುದ್ರ, ಪ್ರಾಣಿ, ಪಕ್ಷಿ ಎಲ್ಲವನ್ನ ಆತನೇ ಸೃಷ್ಟಿ ಮಾಡಿದ್ದು. ದೇವರು ಲೋಕವನ್ನೆಲ್ಲ ಸೃಷ್ಟಿ ಮಾಡ್ಬಿಟ್ಟು ಆದಾಮ ಅವನ್ಗೆ ಹೇಳ್ತಾರೆ, ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ. ಎಲ್ಲದ ಮೇಲೆ ಅಧಿಕಾರ ಕೊಟ್ರು ತಾನೇ ದೇವರು, ಪ್ರತಿಯೊಂದರ ಮೇಲೆ ಅಧಿಕಾರ ಕೊಟ್ರು. ಹಂಗಿದ್ರೆ ಲೋಕ ಎಲ್ಲ ದೇವ್ರದು. ದೇವ್ರ ಮಕ್ಕಳಾದ್ಮೇಲೆ, ನಾವು ದೇವ್ರ ಮಕ್ಕಳಾದ್ಮೇಲೆ ಲೋಕ ಎಲ್ಲ ಯಾರ್ದು? ಹಾಲೆಲೂಯ. ಈಗ ನಮ್ಮ ಅಪ್ಪಂದು ಆಸ್ತಿ ಇದೆ, ನಾನು ಗಂಡು ಮಗು ಅಂತ ತಿಳ್ಕೊಳ್ರಿ. ನನಗೊಂದು ಗಂಡು ಮಗು, ನಮ್ಮ ಅಪ್ಪನಿಗೆ ಒಬ್ಬನೇ ಮಗ. ನಮ್ಮ ಅಪ್ಪ ಕೋಟಿಗೆ ಆಸ್ತಿ ಮಾಡಿಟ್ಟಿದ್ದಾರೆ. ಈಗ ನಮ್ಮ ಅಪ್ಪ ಹೋಗಿದ ತಕ್ಷಣ ಆಸ್ತಿ ಬೇರೆಯವ್ರು ಕೊಡೋಕ್ಕಾಗುತ್ತಾ? ಬೇರೆಯವ್ರು ಕೊಡೋಕ್ಕೆ? ಏಕೆ? ಅದು ನಮ್ಮ ಅಪ್ಪಂದು, ಅದು ನನಗೇ ಬರಬೇಕು. ಹೌದು ತಾನೆ? ಅದೇ ರೀತಿಯಾಗಿ ಈ ಲೋಕ ನಮ್ಮ ಅಪ್ಪಂದು, ನನಗೆ ಸ್ವಂತ. ಹಾಲೆಲೂಯ. ಈ ಲೋಕದಲ್ಲಿ ಇರುವುದೆಲ್ಲ ನಮ್ಮ ಅಪ್ಪಂದು, ಅದು ನನಗೆ ಸ್ವಂತ. ಹಾಲೆಲೂಯ. ನಮ್ಮ ಕಥೆಲ್ಲ ಯಾವ ರೀತಿ ಅಂದರೆ ದೇವ್ರು ನಮಗೆ ಕೊಟ್ಬಿಟ್ಟಿದ್ದಾರೆ. ನಮಗೆ ದೇವ್ರ ಬೆಲೆ ನಮಗೆ ಗೊತ್ತಾಗ್ತಾ ಇಲ್ಲ, ಅರ್ಥ ನಮಗೆ ಗೊತ್ತಾಗ್ತಾ ಇಲ್ಲ. ಉದಾಹರಣೆ ಹೇಳ್ತೀನಿ ಕೇಳಿ. ಈಗ ನಮ್ಮ ಉದಾಹರಣೆಗೆ ತಗೊಳ್ಳೋಣ. ನಮ್ಮ ನವೀನ ಮತ್ತು ಆಲಿಕು ಇಬ್ಬರು ಕ್ಲೋಸ್ ಫ್ರೆಂಡ್ಸು. ನವೀನ ಮತ್ತು ಆಲಿಕು ಇಬ್ಬರು ತುಂಬ ಕ್ಲೋಸ್ ಫ್ರೆಂಡು. ಯಾವ ರೀತಿ ಅಂದರೆ ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಏನೇ ಕಷ್ಟ ಬರಲಿ, ಏನೇ ಹಿಂಸೆ ಬರಲಿ, ಏನೇ ಆದರೂ ಕೂಡ ಒಬ್ರಿಗೊಬ್ರು ಬಿಟ್ಕೊಡೋದೇ ಇಲ್ಲ. ಅಷ್ಟು ಕ್ಲೋಸ್ ಆಗಿರುವಂಥ ಫ್ರೆಂಡ್ಸ್ಗಳು. ಒಂದಿನ ನವೀನ ಆಲಿಗೆ ಬಂದ್ಬಿಟ್ಟು ನವೀನ ಹತ್ರ, ನವೀನ ನನಗೆ 5,000 ರೂಪಾಯಿ ಅರ್ಜೆಂಟಾಗಿ ಬೇಕು ನವೀನ ಅಂತ ಕೇಳಬೇಕಾದ್ರೆ ನವೀನ ಏನು ಮಾಡ್ತಾನೆ, ಹಿಂದೆ ಮುಂದೆ ತುಳಿದಿರಾ ATM ತೆಗೆದು ಕೊಟ್ಬಿಡ್ತಾನೆ. ಹಾಲೆಲೂಯ. ಹಾಲೆಲೂಯ. ATM ತೆಗೆದು ಏನು ಮಾಡ್ಬಿಡ್ತಾನೆ, ಆಲಿಕೆ ಕೊಟ್ಬಿಡ್ತಾನೆ. ಆಲಿಕೆಗೆ ಬೇಜಾರಾಗೋಗುತ್ತೆ. ನಾನು ಕೇಳಿದ್ದು 5,000 ರೂಪಾಯಿ, ಇವ್ನು ತಲೆಗಿಲೆ ಕೆಟ್ಟೋಗೈತಾ, ATM ಕೊಡ್ತಾವನಲ್ಲ ಅಂತ ಏನು ಮಾಡ್ತಾನೆ. ಅವ್ನು ATM ಯೂಸೇ ಮಾಡಲ್ಲ. ಪಿನ್ ನಂಬರು ಸಹ ಹೇಳ್ತಾನೆ ಅವನು. ನೋಡಪ್ಪ, ಇದೇ ಪಿನ್ ನಂಬರ್ 2025 ಅಂತ ಇಟ್ಕೊಳ್ಳೋಣ, 2025 ಇದೇ ಪಿನ್ ನಂಬರು, ಯೂಸ್ ಮಾಡ್ಕೊ. ಆಲಿಕೆಗೆ ತಲೆನೇ ಓಡ್ತಾ ಇಲ್ಲ ಆಲಿಕೆಗೆ. ಅವ್ನು ಕೇಳಿದ 5,000 ರೂಪಾಯಿ. ನವೀನ ಏನು ಮಾಡಿದ್ದಾನೆ, ATM ಕೊಟ್ಟಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ಅವ್ನು ಸ್ವಲ್ಪ ತಲೆ ಓಡಿಸಿದ್ರೆ ಕರೆಕ್ಟ್, ನನ್ನ ಫ್ರೆಂಡು ನನಗೆ ATM ಕೊಟ್ಟಿದ್ದಾನೆ, ಮಗನೇ ನೀನು 5,000 ಅಲ್ಲ, ನೀನು 10,000 ಬೇಕಾದರೂ ತಗೋ ಅಂತ ATM ಕೊಟ್ಟಿದ್ದಾನೆ. ನನ್ನ ತಲೆನೇ ಓಡಿಲ್ವಲ್ಲ. ಫ್ರೆಂಡ್ ಕೊಟ್ಟಿರೋದು ಅದಕ್ಕೋಸ್ಕರ. ನಿನ್ಗೆ 5,000 ರೂಪಾಯಿ ಅರ್ಜೆಂಟಾಗಿ ಕೇಳ್ತಾ ಇದೆ, ನಿಂಗೆ 5,000 ರೂಪಾಯಿ ಇಲ್ಲ, ನನ್ನ ಹತ್ರ ಅಕೌಂಟಲ್ಲಿ 50,000 ಇದೆ, ಲಕ್ಷ ಇದೆ, ಅಷ್ಟು ಬೇಕು, ನೀನು ತಗೋ. ನಾವೇನು ಮಾಡ್ತಾ ಇದ್ದೀವಿ, ಬರೀ 5,000 ಮಾತ್ರ ಎದುರು ನೋಡ್ತಾ ಇದ್ದೀವಿ. ಹಾಲೆಲೂಯ. ಬರೀ ಅಷ್ಟು ಮಾತ್ರ. ಯಾವ ರೀತಿ ದೇವ್ರು ನಮ್ಮ ಸರ್ವಸ್ವವನ್ನು ಕೊಟ್ಬಿಟ್ಟಿದ್ದಾರೆ, ಸ್ವಲ್ಪ ಮಾತ್ರ ದೇವರೇ ಇಷ್ಟು. ಹಾಲೆಲೂಯ. ದೇವ್ರು ಎಲ್ಲ ನಮ್ಗೆ ಕೊಟ್ಬಿಟ್ಟಿದ್ದಾರೆ, ಬೆಲೆ ನಮಗೆ ಗೊತ್ತಿಲ್ಲ. ಆಲಿಕೆಗೆ ATM ಬೆಲೆ ಗೊತ್ತಾಗಿಲ್ಲ, ಡೆಬಿಟ್ ಕಾರ್ಡ್ ಬೆಲೆ ಅವನಿಗೆ ಗೊತ್ತಾಗಿಲ್ಲ, ATM ಕಾರ್ಡ್ ಬೆಲೆ ಅವನೇನು ನೆನೆಸ್ಕೊಂಡ, ಬರೀ 5,000 ರೂಪಾಯಿ ಮಾತ್ರ ನೆನೆಸ್ಕೊಂಡ. ಅವ್ನು ಬೇಜಾರಾಗೋಯ್ತು. ಸರ್ ನೋಡು ನವೀನ ಹೆಂಗೆ ಮಾಡ್ಬಿಟ್ಟ, 5,000 ರೂಪಾಯಿ ಕೇಳಿದೆ ನನಗೆ ಕೊಟ್ಟಿಲ್ಲ. ಅವ್ನ ಮನ್ಸಲ್ಲಿ ಅದೇ, ನಾನು 5,000 ರೂಪಾಯಿ ಕೇಳಿದೆ ನನಗೆ ಕೊಟ್ಟಿಲ್ಲ. ಯಾರೇ ಸಿಗಲಿ, ನಾನು ನವೀನ 5,000 ರೂಪಾಯಿ ಕೇಳಿದೆ ಕೊಟ್ಟಿಲ್ಲ. ಪ್ರೇಮ ಸಿಗಲಿ, ಪ್ರೇಮ ಸಿಸ್ಟರ್ ನವೀನ ನನಗೆ 5,000 ರೂಪಾಯಿ ಕೊಟ್ಟಿಲ್ಲ. ರಾಬರ್ಟ್ ಸಿಗಲಿ, ರಾಬರ್ಟ್ ಬ್ರದರ್ ನವೀನ ನನಗೆ 5,000 ರೂಪಾಯಿ ಕೊಟ್ಟಿಲ್ಲ. ಹಾಲೆಲೂಯ. ಹಾಲೆಲೂಯ. ನಾವು ದೇವ್ರ ಹತ್ರ ಅನೇಕ ವಿಷಯಗಳಿಗೆ ಮೊರೆ ಇಟ್ಟು ಇದೇ ಥರ ನಾವು ಕೆಲವೊಂದು ವಿಷಯಗಳು ಮಾತ್ರ ಕೇಳ್ಬಿಟ್ಟು ದೇವ್ರು ಬಿಡುಗಡೆ ಮಾಡಿಲ್ಲ, ದೇವ್ರು ನನಗೆ ಬಿಡುಗಡೆ ಮಾಡಿಲ್ಲ, ದೇವ್ರು ನನಗೆ ಬಿಡುಗಡೆ ಮಾಡಿಲ್ಲ, ದೇವ್ರು ನನಗೆ ಕೊಟ್ಟಿಲ್ಲ, ದೇವ್ರು ನನಗೆ ಕೊಟ್ಟಿಲ್ಲ ರೀ. ದೇವ್ರ ಸರ್ವಸ್ವವನ್ನು ನಿನಗೆ ಕೊಟ್ಬಿಟ್ಟಿದ್ದಾರೆ. ಹಾಲೆಲೂಯ. ಲೋಕವನ್ನೇ ನೀನು ಕೊಟ್ಬಿಟ್ಟಿದ್ದಾರೆ, ಎಲ್ಲ ನಿನ್ನ ಕೈ ಕೊಟ್ಬಿಟ್ಟಿದ್ದಾರೆ, ಬಟ್ ನೀನು ಯೂಸ್ ಮಾಡ್ಕೊಳಕ್ ಬರ್ತಾ ಇಲ್ಲ. ಹಾಲೆಲೂಯ. ಎಲ್ಲ ಪ್ರತಿಯೊಂದು ದೇವ್ರು ನೀನು ಕೊಟ್ಬಿಟ್ಟಿದ್ದಾರೆ, ಬಟ್ ನೀನು ದೇವರನ್ನ ಯಾವ ರೀತಿಯಾಗಿ ನೀನು ಯೂಸ್ ಮಾಡ್ಕೋಬೇಕು ಅದೇ ರೀತಿಯಾಗಿ ನೀನು ಯೂಸ್ ಮಾಡ್ಕೊಳ್ಬೇಕು. ಹಾಲೆಲೂಯ. ಎಲ್ಲೆಲ್ಲ ಪಾಸ್ಟರ್ನೇನೆ ಹೇಳ್ದಂಗೆ ಹಾವು ಹೆಂಗೋಗುತ್ತೆ, ಹಾವು ಹಿಂಗೆ ಹೋಗುತ್ತೆ. ಆ ಥರ ನಡ್ಕೊಂಡು ಬೇಡದಿರೋ ಕಾರ್ಯಗಳೆಲ್ಲ ಮಾಡಿಕೊಂಡು ನೋಡು, ದೇವ್ರ ಈ ವಿಷಯದ ಮೇಲೆ ಬಿಡುಗಡೆ ಮಾಡಿಲ್ಲ. ಹಾಲೆಲೂಯ. ನೀನು ಕೇಳ್ದಾಗೆ ನೀನು ಪ್ರಾರ್ಥನೆ ಮಾಡಿದಾಗಲೇ ದೇವ್ರು ನೀನು ಕೊಟ್ಬಿಟ್ರು.
ನೀನು ದೇವ್ರ ಹತ್ರ ಕೇಳಿ, ಅಪ್ಪ ನನಗೆ ಈ ವಿಷಯದ ಮೇಲೆ ಬಿಡುಗಡೆ ಆಗ್ಬೇಕು. ದೇವ್ರು ಮಾಡ್ಬಿಟ್ರು, ಬಟ್ ನಿನ್ಗೆ ಅದು ಕಣ್ಣಿಗೆ ಕಾಣಿಸ್ತಾ ಇಲ್ಲ, ನೀನು ಅದು ನೋಡ್ತಾ ಇಲ್ಲ. ಯಾಕಂತಂದ್ರೆ ನಿನ್ನ ಕಣ್ಣು ಆ ರೀತಿಯಾಗಿ ಮಾರ್ಪಟ್ಟಿದೆ. ಹಾಲೆಲೂಯ. ದೇವ್ರ ಬೆಲೆ, ದೇವ್ರ ಟೇಸ್ಟ್ ನಾವು ಚೆನ್ನಾಗಿ ತಿಳ್ಕೊಬಿಟ್ರೆ, ದೇವ್ರು ನನಗೆಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿ ತಿಳ್ಕೊಬಿಟ್ರೆ, ನಾವು ಯಾವತ್ತೂ ದೇವ್ರನ್ನ ಗೊಣಗುಟ್ಟಲ್ಲ. ಹಾಲೆಲೂಯ, ಹಾಲೆಲೂಯ. ನಾವು ಯಾವತ್ತಿಗೂ ದೇವ್ರನ್ನ ಗೊಣಗುಟ್ಟೋದೇ ಇಲ್ಲ ರೀ. ಈಗೆಲ್ಲ ಗೊಣಗುಟ್ಟುವಿಕೆ ಜಾಸ್ತಿ ಆಗ್ಬಿಟ್ಟಿದೆ, ಗೊಣಗುಟ್ಟುವಿಕೆ ಜಾಸ್ತಿ. ದೇವ್ರು ನನಗೆ ಗಾಲಿ ಗೊಣಗುಡ್ತಂಗೆ, ನವೀನ ನನಗೆ ಕೊಟ್ಟಿಲ್ಲ. ಉದಾಹರಣೆಗೆ ಹೇಳ್ತಾ ಇರೋದಪ್ಪ, ನವೀನ ನನಗೆ ಕೊಟ್ಟಿಲ್ಲ, ನವೀನ ಹಂಗೆ ದೇವ್ರು ನನಗೆ ಮಾಡಿಲ್ಲ, ಏನು ಮಾಡಿಬಿಟ್ರು, ದೇವ್ರು ನನಗೆ ಕೊಟ್ಟಿಲ್ಲ, ಏನು ಕೊಟ್ಬಿಟ್ರು, ಮತ್ತೆ ಹೇಳೋದು ನಾನು ಹುಚ್ಚ ದೇವರಲ್ಲಿ, ನಾನು ಹುಚ್ಚ ದೇವರಲ್ಲಿ. ಹಾಲೆಲೂಯ, ಹಾಲೆಲೂಯ. ದೇವ್ರು ನಿನ್ನನ್ನು ಏನು ಸೃಷ್ಟಿ ಮಾಡಿದ್ದಾರೆ, ದೇವ್ರು ನಿನ್ನನ್ನು ಏನು ಕರೆದೆ ನೀನು ಅರ್ಥ ಮಾಡ್ಕೊಬಿಟ್ರೆ, ನೀನು ದೇವ್ರನ್ನ ಯಾವತ್ತಿಗೂ ಗೊಣಗುಟ್ಟಲ್ಲ. ಹಾಲೆಲೂಯ. ನೀನು ದೇವ್ರನ್ನ ಯಾವತ್ತಿಗೂ ನೀನು ತಳ್ಳಿ ಹಾಕಲ್ಲ. ದೇವ್ರು ಯಾಕೆ ಈ ಥರ ಮಾಡಿದ್ರು ಅಂತ ನೀನು ದೇವ್ರನ್ನ ಕೇಳಲ್ಲ. ಯಾಕಪ್ಪ ಈ ಥರ ಮಾಡ್ಬಿಟ್ರೆ ನೀನು ಕೇಳೋದೇ ಇಲ್ಲ. ಹಾಲೆಲೂಯ. ಕರ್ತನ ಒಳ್ಳೆಯವನಾಗಿದ್ದಾನೆ ರೀ. ಹಾಲೆಲೂಯ. ಅನೇಕ ವಿಷಯಗಳು ನೀನೇನು ಮಾಡ್ತಾ ಇದೆ, ಕಣ್ಣೀರಾಗ್ತಾ ಇದೆಯಾ, ಕಣ್ಣೀರಾಗ್ತಾ ಇದೆ. ಹಾಲೆಲೂಯ. ನೀನು ಅನ್ಕೊಂಡು ನಾನು ಕಣ್ಣೀರಾಗ್ತಾ ಇರೋದು ಎಲ್ಲ ವೇಸ್ಟ್ ಆಗ್ತಾ ಇದೆ, ನನ್ನ ಕಣ್ಣೀರಾಗ್ತಿರುವಂಥದ್ದು ಎಲ್ಲ ಹೋಗ್ತಾ ಇದೆ, ನನ್ನ ಕಣ್ಣೀರೆಲ್ಲ ಹಾಳಾಗಿ ಹೋಗ್ತಾ ಇದೆ. ನೆನೆಸ್ಕೋಬೇಡ ನೀನು. ನಿನ್ನ ಕಣ್ಣೀರೆಲ್ಲ ದೇವ್ರು ಏನು ಮಾಡ್ತಾ ಇದ್ದಾರೆ, ಒಂದರಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಹಾಲೆಲೂಯ. ಒಂದು ಇದ್ರಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಒಂದು ಸಮಯ ಬರುತ್ತೆ, ಅದು ರತ್ನವಾಗಿ ಮಾರ್ಪಡುವಂಥ ಸಮಯ. ಹಾಲೆಲೂಯ. ಈಗ ಒಂದು ಹಾವು ನೋಡಿದ್ದೀರಾ? ಹಾವು ಸ್ನೇಕ್ ಅಂತ, ಹಾವು, ನಾಗರಾವು. ಅದೇನಾದರೂ ವಿಷ ಕಕ್ಕಿಲ್ಲ ಅಂತಂದರೆ, ಆ ವಿಷ ಒಳಗಡೆ ಇದ್ದು 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 ಇದು ಏನಾಗುತ್ತೆ, ಅದು ಡೈಮಂಡ್ ಆಗಿ ಮಾರ್ಪಡುತ್ತೆ. ಹೌದು ತಾನೆ? ಅದು ವಿಷ ಕಕ್ಕಿಲ್ಲ ಅಂತಂದ್ರೆ, ಆ ವಿಷ ಒಳಗಡೆನೇ ಇದ್ದು 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 ಆ ವಿಷ ಏನಾಗುತ್ತೆ, ಒಂದು ಡೈಮಂಡ್ ಆಗುತ್ತೆ. ಅದೊಂದಿನ ಏನಾಗುತ್ತೆ, ಸತ್ತ ಮೇಲೆ ಡೈಮಂಡ್ ಹೊರಗಡೆ ಬಂದೇ ಬರುತ್ತೆ. ಹಾಲೆಲೂಯ. ಕೆಲವೊಬ್ರು ಹೌದಾ, ಇರುತ್ತಾ? ನಿಜವಾಗ್ಲೂ ಇರುತ್ತೆ ರೀ, ಡೈಮಂಡ್ ಆಗುತ್ತೆ ಅದು. ರಾತ್ರಿ ಹೊತ್ತು ಹೇಳ್ತಾರೆ, ನಿಜರ ಸುಳ್ಳೋ ಗೊತ್ತಿಲ್ಲ, ನಮ್ಮಮ್ಮ ಹೇಳ್ತಾ ಇದ್ರು ಸ್ಟೋರಿ ನಮಗೆ. ರಾತ್ರಿ ಹೊತ್ತು ಊಟ ಮಾಡಬೇಕು ಅಂತಂದ್ರೆ, ಅದೇನಾದರೂ ತಿನ್ನಬೇಕು ಅಂತಂದರೆ ಡೈಮಂಡ್ನ ಕಕ್ಕಿಬಿಟ್ಟು ಎಲ್ಲ ಸ್ವಲ್ಪ ಬೆಳಕು ಕಾಣಿಸೋದಂತೆ, ಸುತ್ತು ಎಲ್ಲ ಊಟ ತಿನ್ಕೊಬಂದು ಆಮೇಲೆ ಡೈಮಂಡ್ ನುಂಗ್ಬಿಡ್ತಾ ಇತ್ತಂತೆ. ಹಾಲೆಲೂಯ. ಅದೇನಾಗುತ್ತೆ, ವಿಷ ಶೇಖರಣೆ ಆಗಿ 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 ಅದೇನೊಂದು ಡೈಮಂಡು. ಆ ಡೈಮಂಡ್ ಸಾಮಾನ್ಯವಾದ ಬೆಲೆ ಅಲ್ಲ, ಅದು ಎಷ್ಟೋ ಕೋಟಿಗೆ ಹೋಗುತ್ತೆ. ಹಾಲೆಲೂಯ. ಹೌದು ತಾನೆ? ಡೈಮಂಡ್ ಅಂದರೆ ಸುಮ್ಮನೆ 10 ರೂಪಾಯಿ 20 ರೂಪಾಯಾ, 30 ರೂಪಾಯಿ 40 ರೂಪಾಯಿ ಇಲ್ಲ, 1 ಲಕ್ಷನಾ? ಎಷ್ಟೋ ಕೋಟಿ ಬೆಲೆ ಬಾಳುತ್ತೆ. ಹಾಲೆಲೂಯ. ನಿನ್ನ ಕಣ್ಣೀರು ಕೂಡ ಅಷ್ಟೇ ಕೋಟಿಗೆ ಬೆಲೆ ಬಾಳುತ್ತೆ. ಹಾಲೆಲೂಯ. ಇಷ್ಟು ದಿನ ಕಣ್ಣೀರಾಗ್ತಾ ಇದೆಯಾ, ಅಳ್ತಾ ಇದೆಯಾ, ಒಳ್ಳೆ ವಿಷಯಕ್ಕಾಗಿ, ಬೇರೆ ವಿಷಯಕ್ಕಾಗಿ ಅಲ್ಲ, ಹುಡುಗಿಗೋಸ್ಕರ ಅಲ್ಲ, ಹುಡುಗನಿಗೋಸ್ಕರ, ಅದಕ್ಕಾಗಿ ಎಲ್ಲ ನಾನು ಹೇಳ್ತಾ ಇಲ್ಲ, ಒಳ್ಳೆ ವಿಷಯಕ್ಕೋಸ್ಕರ. ನನ್ನ ವಿಷಯದ ಮೇಲೆ ಬಿಡುಗಡೆ ಆಗಿಲ್ವೇ ಅಂತ ನೀನು ಕಣ್ಣೀರಾಗ್ತಾ ಇದೆಯಾ? ದೇವ್ರು ಏನು ಮಾಡ್ತಾ ಇದ್ದಾರೆ, ಕಣ್ಣೀರೆಲ್ಲ ಏನು ಮಾಡ್ತಾ ಇದ್ದಾನೆ, ಒಂದು ಬುದ್ದಲಿಯಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ದಾರೆ, ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಇನ್ನು ಹಾಕು ಕಣ್ಣೀರು, ತುಂಬಿಲ್ಲ, ಇನ್ನೂ ಹಾಕ್ತಾನೆ ಇರು ಕಣ್ಣೀರು. ದೇವ್ರ ಹತ್ರ ಗೋಳಾಡ್ತಾನೆ ಇರು, ದೇವ್ರ ಹತ್ರ ಹೇಳಿ ಅಳ್ತಾನೆ ಇರು ರೀ. ಮನುಷ್ಯ ಹತ್ರ ಅಳಕ್ಕೆ ಹೋಗ್ಬೇಡ್ರಿ, ಮನುಷ್ಯ ಹತ್ರ ಹೇಳ್ಕೊಂಡು ಯಾರು ಅಳಕ್ಕೆ ಹೋಗ್ಬೇಡ್ರಿ. ಮುಂದೆ ಸಮಾಧಾನ ಮಾಡಿ ಹಿಂದೆ ಆಡ್ಕೊಳ್ತಾರೆ. ನಾವು ಯಾವ ಮನುಷ್ಯ ಹತ್ರ ಹೋಗ್ಬಿಟ್ಟು ನನಗೆ ಈ ಥರ ಅಂತ ನಾವು ಹೇಳ್ಕೊಳ್ಳೋಕೆ ಹೋಗ್ಬಾರ್ದು. ನನ್ನ ಯೇಸು ಸ್ವಾಮಿ ಮುಂದೇನೂ ಒಂದೇ ಥರ ಇರ್ತಾರೆ, ಹಿಂದೇನೂ ಒಂದೇ ಥರದ, ನಿತ್ಯ ನಿರಂತರಕ್ಕೂ ಒಂದೇ ಥರ ಇರುವಂಥ ದೇವರಾಗಿದ್ದಾರೆ. ಹಾಲೆಲೂಯ. ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ ಮನುಷ್ಯ ಹತ್ರ, ನಿನ್ನ ಕಣ್ಣೀರನ್ನು ಅವ್ರು ಒರೆಸಲ್ಲ. ದೇವ್ರ ಹತ್ರ ಹೇಳ್ರಿ, ಗೋಳಾಡ್ರಿ. ಅಪ್ಪ ನನ್ನ ಕಣ್ಣೀರು ಈ ಥರ, ನಿನ್ಗೆ ಗೊತ್ತು ಅಪ್ಪ, ದೇವ್ರೇನು ಮಾಡ್ತಾನೆ, ಕಣ್ಣೀರೆಲ್ಲ ತುಂಬಿಸ್ಕೊಂಡು ಇಟ್ಕೊಂಡು ಅದು ಒಳ್ಳೆ ಬೆಳೆ ಉಳ್ಳದಾಗಿ ಮಾರ್ಪಡುತ್ತೆ. ಹಾಲೆಲೂಯ. ಅದಕ್ಕೆ ಬೆಲೆನೇ ಕಟ್ಲಿಕ್ಕಾಗಲ್ಲ. ಅದನ್ನೊಂದಿನ ಕಣ್ಣೀರಿಗೆ ಆ ಕಣ್ಣೀರಿನ ಬೆಲೆ ನಿಮಗೆ ಕೊಡ್ತಾರೆ. ಈ ಕಣ್ಣೀರಾಗ ತುಂಬಿಸ್ಕೊಂಡು ಇಟ್ಟಿದ್ರಲ್ಲ, ಅದು ನಿನಗೊಂದಿನ ಕೊಡ್ತಾರೆ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಹಾಲೆಲೂಯ. ಲೋಕದಲ್ಲಿರೋ ಬೆಲೆ ಕಟ್ಟಿದ್ರು ಕೂಡ ಆ ಕಣ್ಣೀರಿಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಹಾಲೆಲೂಯ. ಅದನ್ನ ಕರ್ತನ ಹತ್ರ ಇದೆ. ನಂಬುವವರು ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ. ನನ್ನ ಕಣ್ಣೀರು ಕರ್ತನ ಹತ್ರ ಹೋಗ್ತಾ ಇದೆ, ನಂಬುವವರು. ಹಾಲೆಲೂಯ. ನಾನು ಆಗ್ತಿರುವಂಥ ಕಣ್ಣೀರನ್ನ ದೇವರಿಗೆ ಕೇಳಿಸ್ತಾ ಇದೆ ಅನ್ನೋರು ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯ. ದೇವರೇ ನಿನಗೆ ಸ್ತೋತ್ರಪ್ಪ. ಹಾಲೆಲೂಯ. ದೇವರು ಒಳ್ಳೆಯವರಾಗಿದ್ದಾರೆ. ಹಾಲೆಲೂಯ. ನಾವೇ ಬೇಡದಿರುವಂಥ ಕಾರ್ಯಗಳೆಲ್ಲ ನೆನೆಸ್ಕೊಂಡು ದೇವ್ರನ್ನ ಗೊಣಗುಟ್ಟಿ ದೇವ್ರಿಗೆ ಇಷ್ಟವಿಲ್ಲದಿರುವಂಥ ಕಾರ್ಯಗಳನ್ನ ಮಾಡಿಕೊಂಡು, ಹಾಲೆಲೂಯ. ವಾಕ್ಯ ಎಷ್ಟು ಚೆನ್ನಾಗಿಡುತ್ತೆ, ಅವನು ಸಜ್ಜನನು ನೀತಿವಂತನು ಅನ್ಯಾಯ ಮಾಡದವನಾಗಿರಬೇಕು. ಹಾಲೆಲೂಯ. ಭ್ರಷ್ಟರನ್ನು ಜರಿದು ಬಿಟ್ಟವನಾಗಿರಬೇಕು, ಅವನ ಅನ್ಯಾಯವನ್ನು ಮಾಡದವನಾಗಿರಬೇಕು. ಅಂಥವನಿದ್ರೆ ಯೇಸು ಸ್ವಾಮಿ ಪರ್ವತದಲ್ಲಿ ನಿಲ್ಲತಕ್ಕವನು ಯೋಗ್ಯನಾಗಿರ್ತಾನೆ. ಹಾಲೆಲೂಯ. ಹಾಲೆಲೂಯ. ಅನ್ಯಾಯ ಮಾಡದವನಾಗಿರ್ಬೇಕು ನಾವು.
ನಾವು ದೇವರಲ್ಲಿ ಹುಚ್ಚರಾಗಿ ಮಾರ್ಪಡಬೇಕು. ಹಲ್ಲೆಲೂಯ. ಯಾವಾಗಲೂ ಹುಚ್ಚರಾಗಿ ಅಂತಂದರೆ ಯಾವಾಗಲೂ ಸತ್ಯವೇದ ಓದೋದು, ಯಾವಾಗಲೂ ಆತನ ಸಮ್ಮುಖದಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು. ಹಲ್ಲೆಲೂಯ. ಹಂಗಂತ ಪಾಸ್ಟಮ್ಮ ಹೇಳೋರೆ ಮನೇಲಿ ಕೆಲಸನೇ ಮಾಡೋದು ಬೇಡ, ನಾನು ಕೆಲಸಕ್ಕೆ ಹೋಗೋದು ಬೇಡ, ಯಾವಾಗಲೂ ಪ್ರಾರ್ಥನೆ ಮಾಡ್ಕೊಂಡಿರ್ತೀನಿ, ಅದಲ್ಲ. ಹಲ್ಲೆಲೂಯ. ಒಂದು ಪಾಸ್ಟ್ರು ಒಂದು ಸ್ಟೋರಿ ಹೇಳಿ, ನಾನು ನಿಜವಾಗಿ ನಡೆದಿರುವಂಥ ಘಟನೆ ನಾನು ಹೇಳಿ ಮುಗಿಸ್ತೀನಿ. ಒಂದು ಪಾಸ್ಟ್ರು ತುಂಬ ಮದುವೆ ಆಗಿಲ್ಲ, ಪಾಸ್ಟ್ರಿಗೆ ತುಂಬ ದೇವರಲ್ಲಿ ವೈರಾಗ್ಯ. ಆ ಪಾಸ್ಟ್ರಿಗೆ ಒಂದು ಆಸೆ ಅಂತೆ, ದೇವರೇ ನಾನು ಕೊಡುವಂಥ ಹೆಂಡತಿಯಪ್ಪ ಯಾವಾಗಲೂ ಪ್ರಾರ್ಥನೆ ಮಾಡುವಂಥ ಹೆಂಡತಿ ಆಗಿರ್ಬೇಕಪ್ಪ, ಯಾವಾಗಲೂ ನಿನ್ನ ಸಮ್ಮುಖದಲ್ಲಿ ಕೂತ್ಕೊಂಡಿರೋ ಹೆಂಡತಿ ಆಗಿರ್ಬೇಕಪ್ಪ ಅಂತ ಪಾಸ್ಟ್ರು ಯಾವಾಗಲೂ ಏನು ಮಾಡ್ತಾ ಇದ್ರಂತೆ, ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಅದೇ ತಕ್ಕಾಗಿ ಯೇಸು ಸ್ವಾಮಿ ಏನು ಮಾಡಿದ್ರಂತೆ, ಒಂದು ಒಳ್ಳೆ ಹೆಂಡ್ತಿನ ಕೊಟ್ರಂತೆ, ಒಳ್ಳೆ ಪ್ರಾರ್ಥನೆ ವೀರಳು. ಪಾಸ್ಟ್ರಿಗೆ ತುಂಬ ಸಂತೋಷ ಆಗೋಯ್ತಂತೆ, ದೇವ್ರು ನನ್ನ ಪ್ರಾರ್ಥನೆಯನ್ನು ಕೇಳಿ ಒಳ್ಳೆ ಹೆಂಡತಿ ಕೊಟ್ಟಿದ್ದಾರೆ, ಒಳ್ಳೆ ಪ್ರಾರ್ಥನೆ ವೀರಳನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯ. ಸ್ವಲ್ಪ ದಿನಗಳೋಯ್ತು, ರಾತ್ರಿ ಒಂದು ಹೊತ್ತಲ್ಲಿ ಎದ್ದು ನೋಡು ಪ್ರಾರ್ಥನೆ ಮಾಡ್ತಾ ಇರ್ತಾರಂತೆ. ಬೆಳಗ್ಗೆ ಟಿಫನ್ ಮಾಡೋ ಟೈಮಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರಂತೆ. ಮಧ್ಯಾಹ್ನ ಅಡುಗೆ ಮಾಡಮ್ಮ ಪ್ರಾರ್ಥನೆ, ರಾತ್ರಿ ಅಡುಗೆ ಮಾಡಮ್ಮ ಪ್ರಾರ್ಥನೆ. ಇದೆಲ್ಲ ಹೋಗ್ಲಿ, ಪಾಸ್ಟಮ್ಮ ಒಂದು ಕಡೆ ಮೀಟಿಂಗ್ ಹೋಗ್ತಾ ಇದ್ರಂತೆ. ಸ್ಲೀಪಿಂಗ್ ಬಸ್ ಬುಕ್ ಮಾಡ್ಕೊಂಡಿದ್ರು. ಅದು ಪಾಸ್ಟವ್ರು ಹೋಗೋದು ದಾರಿ ಬಂದ್ಬಿಟ್ಟು ಹಿಂಗಿದೆ, ಹಿಂಗೆ ಬೆಟ್ಟ ಹಿಂಗೆ ಹತ್ತು ಹೋಗ್ಬೇಕಲ್ಲ, ಹಂಗಿದೆ. ಸ್ಲೀಪಿಂಗ್ ಬಸ್ಸು ರಾತ್ರಿ 3 ಗಂಟೆಗೆ ಜರ್ನಿ ಮಾಡ್ತಾ ಇದ್ದಾರೆ. ಆ ಬಸ್ಸಿಂಗ್ ಹೋಗಿದ ತಕ್ಷಣ ಸ್ವಲ್ಪ ಪಾಸ್ಟಿಂಗ್ ಜರ್ಕೊಬಿಟ್ರಂತೆ. ಕಂಡ್ಬಿಟ್ಟು ನೋಡಿದ್ರೆ ಪಾಸ್ಟಮ್ಮ 2 ಕಡೆ ಇಟ್ಕೊಬಿಟ್ಟು ಪ್ರಾರ್ಥನೆ ಮಾಡ್ತಾವ್ರಂತೆ. ಬಸ್ಸಲ್ಲಿ 2 ಕಡೆ ಇಟ್ಕೊಬಿಟ್ಟು ಸ್ತೋತ್ರ ಸ್ತೋತ್ರ ಸಲ್ಲಂಗಯ್ಯ, ಸ್ತೋತ್ರ ಸಲ್ಲಂಗ, ಕಡೂರು ಇರ್ಕಂಗ ಪ್ರಾರ್ಥನೆ. ಪಾಸ್ಟ್ರು ಅವರ ಮಕ್ಕಳಿಗೆ ದಯಮಾಡಿ ನೀವು ಮಾತ್ರ ದೇವ್ರ ಹತ್ರ ಪ್ರಾರ್ಥನೆ ಮಾಡೋ ಹೆಂಡತಿ ಕೊಡಿ ಅಂತ ಕೇಳಲೇಬೇಡ್ರಪ್ಪ, ನಾನು ಅನುಭವಿಸ್ಬಿಟ್ಟಿದ್ದೀನಿ. ಹಲ್ಲೆಲೂಯ. ಪಾಸ್ಟರ್ ಮಕ್ಳಿಗೆ ಹೇಳಿದ್ರಂತೆ, ಅಷ್ಟು ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು, ಮನೆ ಕೊಡುವ ಸಮಯ ಮನೆ ಕೊಡಬೇಕು. ಹಲ್ಲೆಲೂಯ. ಹಂಗಂತ ಪಾಸ್ಟಮ್ಮ ಹೇಳೋರೆ, ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತೀನಿ, ಕೆಲಸ ಕಟ್ಟು, ಊಟ ಕಟ್ಟು, ಮನೇಲಿ ಎಲ್ಲ ಕಟ್ ಮಾಡಿಬಿಡ್ತೀನಿ, ಕೆಲ್ಸಕ್ಕೆ ಹೋಗಲ್ಲ, ಪ್ರಾರ್ಥನೆ ಮಾಡ್ತೀನಿ. ದೇವ್ರು ನಿಜವಾಗ್ಲೂ ಸಹಾಯ ಮಾಡಲ್ಲ. ಪ್ರಾರ್ಥನೆನೂ ಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆ ಬೇಕು. ಎರಡನೇದಾಗ ನಾವು ಕುಟುಂಬ ನೋಡಲೇಬೇಕು. ಹಲ್ಲೆಲೂಯ. ಅದಕ್ಕೆ ದೇವರು ಹೇಳ್ಬಿಟ್ಟಿದ್ದಾರೆ, ಸರ್ಪದಂತೆ ಜಾಣರಾಗಿ ಪಾರಿವಾಳದಂತೆ ನಿಷ್ಕಳಂಕರಾಗಿ ನಾವಿರಬೇಕು. ವಾಕ್ಯವನ್ನು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಅದೇ ಹುಚ್ಚರು ಅಂತಾರಲ್ಲ, ಹಿಂಗೆ ಪಡ್ಕೊಳ್ಳೋರು ಹುಚ್ಚರಾಗ್ಬಿಡ್ತಾರೆ. ಹಲ್ಲೆಲೂಯ. ಆತನಿಗೆ ನಾವು ಯೋಗ್ಯರಾಗಿ ನಡೆದುಕೊಳ್ಬೇಕು. ಹಲ್ಲೆಲೂಯ. ನೀನು ಕಣ್ಣೀರಾಗ್ತಾ ಇದೆಯಾ, ಕರ್ತನ ಖಂಡಿತವಾಗ್ಲೂ ಬಿಡಿಸ್ತಾರೆ. ಹಲ್ಲೆಲೂಯ. ಇನ್ನು ದೇವರಲ್ಲಿ ಹುಚ್ಚನಾಗಿದೆ, ಇನ್ನೂ ಹುಚ್ಚನಾಗು. ಇಷ್ಟ ಹುಚ್ಚನಾಗಿರ್ಲಿಲ್ವಾ? ಲೋಕದ ಕಾರ್ಯಗಳು ನೀನು ಹುಚ್ಚನಾಗಿ ಮಾರ್ಪಟ್ಟಿದ್ಯಾ, ಲೋಕದ ವಿಷಯಗಳನ್ನು ಹುಚ್ಚನಾಗಿ ಮಾರ್ಪಟ್ಟಿದ್ಯಾ? ಇವತ್ತು ಒಪ್ಪಿಸ್ಕೊಟ್ಟು, ದೇವರೇ ನಾನು ಲೋಕದ ಕಾರ್ಯಗಳಿಗೆ ಹುಚ್ಚನಾಗಿ ಓಡಬಾರ್ದಪ್ಪ, ನಾನು ನಿನ್ನಿಂದ ಹುಚ್ಚನಾಗಿ ಓಡಬೇಕಪ್ಪ, ಇನ್ನು ಶಿಲುಬೆಯನ್ನು ಹೊತ್ತುಕೊಂಡು ನಾನು ಹುಚ್ಚನಾಗಿ ಓಡಬೇಕಪ್ಪ. ಹಲ್ಲೆಲೂಯ. ಅದು ನಮಗೆ ಶಿಲುಬೆ ಕೊಟ್ಬಿಟ್ಟಿದ್ದಾರೆ, ಭಾರ, ಕಲ್ಲು ಮುಳ್ಳು ನಾವು ಹೊತ್ಕೊಂಡು ಹೋಗ್ಲೇಬೇಕು. ಹಲ್ಲೆಲೂಯ. ಹೊತ್ಕೊಂಡು ಹೋಗ್ಲಿಕ್ಕೆ ಸಿದ್ಧನಾಗಿದ್ದೇನೆ ಅನ್ನೋರು. ಹಲ್ಲೆಲೂಯ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವ್ರ ಹತ್ರ. ಅಪ್ಪ, ಹೌದು ಕರ್ತನೆ, ಅಪ್ಪ ಲೋಕದ ಕಾರ್ಯಗಳಿಗೆ ಅಪ್ಪ ಹುಚ್ಚನಾಗಿ ಮಾರ್ಪಡಬಾರ್ದು ಸ್ವಾಮಿ. ಅಪ್ಪ ನಾನು ನಿನ್ನಲ್ಲಿ ಹುಚ್ಚನಾಗಿರ್ಬೇಕಪ್ಪ. ಅಪ್ಪ ನಿನ್ನ ವಿಷಯಗಳಲ್ಲಿ ಕರ್ತಾರೆ, ಅಪ್ಪ ನಿನ್ನ ರಾಜ್ಯಕ್ಕಾಗಿ ನೀತಿಯಾಗಿ ತವಕ ಪಡುವಂಥ ಹುಚ್ಚನಾಗಿ ನಾನು ಮಾರ್ಪಡಬೇಕು ಸ್ವಾಮಿ. ಎಲ್ಲರೂ ಪ್ರಾರ್ಥನೆ ಮಾಡಿ, ಬಾಯಿಗಳು ತೆರೆದು ಪ್ರಾರ್ಥನೆ ಮಾಡಿ. ಅಪ್ಪ ಹೌದು ಕರ್ತನೆ, ಅಪ್ಪ ನಾನು ಹುಚ್ಚನಾಗಿ ಮಾರ್ಪಡ್ಬೇಕಪ್ಪ. ಅಪ್ಪ ಇನ್ನು ರಾಜ್ಯಕ್ಕಾಗಿ ಅಪ್ಪ ಅಳಿದು ಹೋಗುತ್ತಿರುವಂಥ ಆತ್ಮಗಳಿಗಾಗಿ ಗೋಳಾಡಿ ಪ್ರಾರ್ಥನೆ ಮಾಡುವಂಥ ಹುಚ್ಚರಾಗಿ ನಾನು ಮಾರ್ಪಡಬೇಕು ಸ್ವಾಮಿ. ಅಪ್ಪ ನನ್ನ ಕಣ್ಣೀರಿನ ವಿಷಯದ ಮೇಲೆ ಬಿಡುಗಡೆ ಮಾಡು ಸ್ವಾಮಿ. ಅಪ್ಪ ನನ್ನ ಕಣ್ಣೀರಿನ ವಿಷಯದ ಮೇಲೆ ಅದ್ಭುತವನ್ನು ಮಾಡಿರಿ ಕರ್ತನೆ. ಅಪ್ಪ ನಿನ್ನ ಪರಿಶುದ್ಧ ಪರ್ವತದಲ್ಲಿ ಕರ್ತನೆ ನಿಲ್ಲುವುದಕ್ಕೆ ನನ್ನನ್ನು ಯೋಗ್ಯಳನ್ನಾಗಿ ಮಾಡಪ್ಪ. ಅಪ್ಪ ನಮ್ಮನ್ನು ಯೋಗ್ಯರನ್ನಾಗಿ ಮಾಡು ಕರ್ತನೆ. ಅಪ್ಪ ಯಾರ್ಯಾರು ಕಣ್ಣೀರಾಕಿ ಪ್ರಾರ್ಥನೆ ಮಾಡ್ತಾ ಇದ್ದಾರಪ್ಪ, ಆ ವಿಷಯಗಳ ಮೇಲೆ ಬಿಡುಗಡೆ ಆಗಲ್ಲಪ್ಪ. ಮಹಿಮೆ ಮಾತ್ರ ಇನ್ನೊಬ್ಬರಿಗೆ, ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ. ದೇವರನ್ನ ಪ್ರಾರ್ಥನೆ ಕೇಳಿದರೆ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೇ